ಇಷ್ಟ ಆದ ಮೇಲೆಯೂ ನಾನು ಮಾಡಿದ ಪಾಪಗಳಿಗೆ ಕ್ಷಮೆ ಇಲ್ಲ, ನನ್ನ ದೃಷ್ಟಿಯಿಂದ ಕ್ಷಮೆ ಇಲ್ಲ. ಆದರೆ ಯಾಕೆ ಹೀಗೆ ಆಯಿತು? ನನ್ನನ್ನು ಕ್ಷಮಿಸಲಿಕ್ಕೆ ಭಗವಂತ ಯಾಕೆ ಇವರನ್ನು ಕಳುಹಿಸಿದ? ಅದನ್ನು ನಾವು ಹೇಳ್ತಾನೆ, ಕಿಮಿದಂ ಸ್ವಾಪ್ನಂ ಆಹೋಸ್ವಿತ್ ಸಾಕ್ಷಾತ್ ದೃಷ್ಟಂ ಇಹ ಅದ್ಭುತಂ ಕಿಮಿದಂ ಸ್ವಾಪ್ನಂ. ಇಂಥ ವಿಷನ್ ಆದವರಿಗೆ ಇದು ಬಹಳ ಸಹಜವಾದಂಥ ಒಂದು ಅನುಭವ. ಅಂದರೆ ಇಂಥ ವಿಷನ್ ಆದವರಿಗೆ ಮೊದಲು ಅನಿಸುವುದೇನು ಅಂದರೆ ಇದು ಕನಸೋ ನನಸೋ ಅಂತ. ಆ ವಿಷನ್ನಿಂದ ನಂತರ ಆಗ್ತಕ್ಕಂಥ ಫಸ್ಟ್ ಅವರ ಅನಿಸಿಕೆ ಏನು ಅಂದರೆ, ನನಗೇನು ಕನಸು ಕಂಡೇನೋ ಅಥವಾ ನಿಜವಾಗಿ ನಾನು ಕಂಡದ್ದೋ ಇದು ಅಂತಂದ್ರೆ ಕಿಮಿದಂ ಸ್ವಾಪ್ನಂ. ಎಲ್ಲ ಕಡೆ ಏನು ಕಿಮಿದಂ ಸ್ವಪ್ನಂ ಆಹೋಸ್ವಿತ್ ಅಂತಿದೆ, ಅದು ಸಂಸ್ಕೃತದಲ್ಲಿ ಹಾಗೆ ಆಗೋಲ್ಲ, ಹಾಗಾಗಿ ಇರ್ಲಿಕ್ಕಿಲ್ಲ ಅಂತ ಕಾಣುತ್ತೆ. ಕಿಮಿದಂ ಸ್ವಾಪ್ನಂ ಅಂತ ಅಂದರೆ ಅದೇನು ಇದು 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 ಕನಸಿನ ದರ್ಶನವು. ಕನಸು ಕಂಡೇನೋ ನಾನು, ನನ್ನ ಕನಸಿನಲ್ಲಿ ಯಾರೋ ಕಂಡ ಹಾಗಾಯಿತು. 3 ಜನ ಅವರು, 3 ಜನ ಇವರು, 4 ಜನ ಅವರು ಮಾತಾಡಿ, ಇದೆಲ್ಲ ಬರೀ ಕನಸಿನಲ್ಲೇ ಕಂಡೇನೋ? ಅಲ್ಲ, ಎಚ್ಚರ ಇತ್ತು ನನಗೆ. ಆಹೋಸ್ವಿತ್ ಸಾಕ್ಷಾತ್ ದೃಷ್ಟಂ, ಅಥವಾ ನಾನು ಎಚ್ಚರದಲ್ಲಿ ನಿಜವಾಗಿ ನೋಡಿದ್ದೋ ಕನಸೋ? ಏನಿದು? ಈಗ ಅದ್ಭುತಂ, ಇದು ಸಮಥಿಂಗ್ ವಂಡರ್ಫುಲ್, ಅನ್ಇಮ್ಯಾಜಿನಬಲ್ ಅಂತ ಹೇಳಲಿಕ್ಕೆ ಬರುವುದಿಲ್ಲ ನನಗೆ. ಆಶ್ಚರ್ಯ ಆಗತ್ತೆ. ಇದು ಕನಸು ಹೇಳಾರೆ, ಕನಸು ಅಂದರೆ ಕನಸು ಅಲ್ಲ. ನನಗೆ ನಿದ್ದೆ ಬರಲಿಲ್ಲ, ಎಚ್ಚರ ಇತ್ತು. ನಾನು ಎಚ್ಚರದಲ್ಲೇ ನಾರಾಯಣ ಅಂತ ಕೂಗಿದೆ, ಎಚ್ಚರದಲ್ಲೇ ಈ ವಿಷಯನಾಯಿತು. ಅದು ಎಚ್ಚರದಲ್ಲಿ ಹೀಗೆಲ್ಲ ಕಾಣುವುದುಂಟಾ? ದೇವಲೋಕದ ಸತ್ಯಗಳು ಅದ್ಭುತಂ. ಏನು ಅಂತ ನನಗೂ ಗೊತ್ತಿಲ್ಲ. ಇದು ಒಟ್ಟಿಗೆ ನನಗೆ ವಿವರಿಸಲಾಗದಂಥ ಒಂದು ಅದ್ಭುತವಾದ ಅನುಭವ ಅಂತ ಹೇಳ್ತಾರೆ. ಯಾವುದಾದರೂ ಒಂದು ವಿಷನ್ನ ಆಗಿರತಕ್ಕಂಥವರಿಗೆ ಈ ಅನುಭವ ಆಗಿರುತ್ತೆ ಜೀವನದಲ್ಲಿ. ತೀರಾ ಸರಳವಾದಂಥ ಅನುಭವ, ಆದರೆ ಬಹಳ ಅದ್ಭುತವಾದ ಅನುಭವ ಹೌದು. ಅವನು ಹೇಳ್ತಾನೆ, ನನಗೆ ಹೇಗೆ ಇದು ಕಂಡಿತು? ಇದನ್ನು ಕಾಣುವ ಯೋಗ್ಯತೆ ಏನು ನನ್ನಲ್ಲಿ ಅಂತ ಯೋಚನೆ ಮಾಡ್ತಾನೆ. ಅವನಿಗಲ್ಲಿ ಕೊಯಾತ ಆದ್ಯತೆ, ಎಲ್ಲಿಗೆ ಹೋದರು ಅವರು? ನಾನು ಈಗ ಕಂಡಿದ್ದೇನೆ, ಎಚ್ಚರದಲ್ಲಿ ಕಂಡಿದ್ರೆ ಈಗಲೂ ಕಾಣಬೇಕಲ್ಲ. ಕನಸು ಅಂದ್ರೆ ಎಚ್ಚರದಲ್ಲಿದ್ದರೆ ಈಗ ಕಾಣ್ತಾ ಇಲ್ಲ. ಯಾಕೆ? ಎಚ್ಚರದಲ್ಲಿದ್ದರೆ ಈಗ ಕಾಣ್ತಾ ಇದ್ದದ್ದು ಹೇಗೆ ಡಿಸಿಪಿಯರ್ ಆಯಿತು? ಕೊಯಾತ ಆದ್ಯತೆ ಏ ಮಾಂ ವ್ಯಕರ್ಷನ್ ಪಾಶಪಾಣಯ, ಹಗ್ಗ ಹಿಡಿದು ನನ್ನ ಜೀವವನ್ನು ಎಳೆದುಕೊಂಡು ಹೋಗಲಿಕ್ಕೆ ಅಂತ ಬಂದ್ರಲ್ಲ ಅವ್ರು. ನನ್ನ ಜೀವನ ಎಳೆದು ಹಿಡಿತಾ ಇದ್ದಾರೆ, ನಾನು ಹೋಗ್ತಾ ಇದ್ದೇನೆ ಅಂತ ನನಗೆ ಅನುಭವ ಆಯ್ತಲ್ಲ. ಅವ್ರು ಎಲ್ಲಿ ಹೋದ್ರು ಈಗ? ಕೊಯಾತ ಆದ್ಯತೆ ಏ ಮಾಂ ವ್ಯಕರ್ಷನ್ ಪಾಶಪಾಣಯ, ನನ್ನನ್ನು ಹಿಡಿದು ಎಳೆದು ಸಾಯಿಸಿಬಿಡಬೇಕು ಅಂತ ಬಂದರಲ್ಲ. ನಾನು ಎಚ್ಚರದಲ್ಲೇ ಕಂಡೇನಲ್ಲ, ಎಲ್ಲಿಗೆ ಹೋದರು ಅವರು? ಕೊತೆ ಆಮೇಲೆ ಅಥ ಯಾತಾಹ ಕೊತೆ ಸಿದ್ಧಾಹ ಚತ್ವಾರಃ ಚಾರುದರ್ಶನ. ಅವರು 4 ಮಂದಿ ಎಲ್ಲಿ ಹೋದರು? ಆ 4 ಮಂದಿ ಚತ್ವಾರಃ ಚಾರುದರ್ಶನ, ನೋಡ್ಲಿಕ್ಕೆ ಸುಂದರರು. ಇವರು 3 ಜನ ಉಗ್ರರು, ನನ್ನನ್ನು ಕೊಂದು ಬಿಡ್ತೇನೆ ಅಂತ ಬಂದವರು. ಅವರು ನಗುಮುಖದ 4 ಮಂದಿ ಸುಂದರರು, ಸಿದ್ಧ ಪುರುಷರು, ನನ್ನನ್ನು ಬದುಕಿಸಿದವರು. ವ್ಯಮೋಚಯನ್ ನಿಯಮಾನಂ ಬದ್ಧ್ವಾ ಪಾಶೈ ಅಧೋಭೂಮ್, ಇವರು ನನ್ನನ್ನು ಹಗ್ಗದಿಂದ ಎಳ್ಕೊಂಡು ಭೂಲೋಕದಿಂದ ಅಡಿಗೆ ಪಾತಾಳಕ್ಕೆ ತಳ್ಳಿ ನನ್ನ ಅಧೋಲೋಕಕ್ಕೆ ನರಕಕ್ಕೆ ಎಳ್ಕೊಂಡು ಹೋಗಬೇಕು ಅಂತ ಬಂದಾಗ ನನ್ನನ್ನು ಆ ಯಮಪಾಶದಿಂದ ಬಿಡುಗಡೆ ಮಾಡಿದವರು, ನನ್ನನ್ನು ಉದ್ಧಾರ ಮಾಡಿದವರು. ಅವರು ಯಾರು? ಎಲ್ಲಿಗೆ ಹೋದರು? ಎಲ್ಲ ನನ್ನ ಕಣ್ಮುಂದೆ ಕಾಣ್ತಾ ಇದ್ದೆ ಅಲ್ಲ. ಅದು ಎಚ್ಚರ ಆದರೆ ಯಾಕೆ ಮಾಯ ಆಯಿತು? ಅದು ಕನಸು ಅಂದ್ರೆ ಕನಸಲ್ಲ, ಎಚ್ಚರ ಅಂದ್ರೆ ಎಚ್ಚರ ಅಲ್ಲ. ಮತ್ತೇನು? ಕಿವಿಹ ಅದ್ಭುತಂ, ಏನೋ ಗೊತ್ತಿಲ್ಲ. ಇದು ಒಂದು ವಿಸ್ಮಯ ಅಷ್ಟೇ, ಅದಕ್ಕಿಂತ ಹೆಚ್ಚು ಏನೂ ಗೊತ್ತಿಲ್ಲ. ಇದು ಎಚ್ಚರದಲ್ಲೂ ಕಾಣೋದು ಸಾಧ್ಯ ಇಲ್ಲ, ಕನಸಿನಲ್ಲೂ ಕಾಣೋದು ಸಾಧ್ಯ ಇಲ್ಲ. ಅಂತಹ ಒಂದು ವಿಸ್ಮಯ ನನ್ನ ಬದುಕಿನಲ್ಲಿ ಆಗೋಯ್ತು. ಏನು, ಎಲ್ಲಿಗೆ ಹೋದರು ಅವರು? ಏನಾದರೂ ಅವರು? ಒಂದಂತೂ ಸತ್ಯ, ನಾನು ದಾರಿ ತಪ್ಪಿದ್ದೇನೆ, ಸರಿಯಾದ ದಾರಿಗೆ ಬಾ ಅಂತ ಡಿವೈನ್ ಮೆಸೇಜ್ ಬಂದಿದೆ. ಭಗವಂತ ನನಗೆ ದಾರಿ ತೋರಿಸಿದ್ದಾನೆ, ಇನ್ನಾದರೂ ನಾನು ದಾರಿ ಹಿಡಿದು ನಡೆಯಬೇಕು. ಅದರಿಂದ ತಥಾಹಂ ವರ್ತಯಿಷ್ಯಾಮಿ, ನಾನು ಇನ್ನು ಮುಂದೆ ಹೀಗೆ ವರ್ತನೆ ಮಾಡ್ತೇನೆ. ಹೇಗೆ?
ಯಥಚಿತ್ತೇಂದ್ರಿಯ ಅನಿಲ. ಇನ್ನು ಮೇಲೆ ನನ್ನ ಚಿತ್ತ ಮೊದಲು, ಯಾಕೆಂದ್ರೆ ಚಿತ್ತ ಅಂದರೆ ಸಬ್ಕಾನ್ಷಿಯಸ್, ಅದೇ ಸುಪ್ತ ಪ್ರಜ್ಞೆ. ಸುಪ್ತ ಪ್ರಜ್ಞೆಯಲ್ಲಿ ಧರ್ಮ ಇತ್ತು ಅಂತಲ್ವ ನಾನು ಇವತ್ತು ಈ ಸ್ಥಿತಿಗೆ ಬಂದದ್ದು. ನನ್ನ ಎಚ್ಚರದಲ್ಲಿ ಧರ್ಮ ಇರಲಿಲ್ಲ, ಹೊರಗಿನ ಆಚರಣೆ ಇರಲಿಲ್ಲ. ಸುಪ್ತ ಪ್ರಜ್ಞೆಯಲ್ಲಿ ಧರ್ಮ ಕೂತು ಬಿಟ್ಟಿದೆ. ಆದ್ದರಿಂದ ಸುಪ್ತ ಪ್ರಜ್ಞೆ ಜಾಗೃತ ಆಯಿತು, ನಾನು ಸಾಯ್ತೇನೆ ಅನ್ನುವಾಗ. ಅವಾಗ ನಾರಾಯಣ ಅಂತ ಬಂತು ಬಾಯಲ್ಲಿ. ಹಾಗಾದರೆ ನಾನು ಮೊದಲು ನನ್ನ ಸುಪ್ತ ಪ್ರಜ್ಞೆಯನ್ನು ಉಳಿಸಿಕೊಳ್ಬೇಕು, ಜಾಗೃತಗೊಳಿಸಬೇಕು. ಯಥಚಿತ್ತ, ಆ ಮನಸ್ಸು ನಿರಂತರ ಸುಪ್ತ ಪ್ರಜ್ಞೆಯಲ್ಲಿದ್ದ ಭಗವಂತನೇ ನಿರಂತರ ಎಚ್ಚರದಲ್ಲೂ ಕಾಣಬೇಕು. ಇದು ಚಿತ್ತವನ್ನು ನಿಯಂತ್ರಿಸುವುದು. ನನ್ನ ಚಿತ್ತದ ಒಳಗಿದ್ದ ಇದ್ದು ಹೊರಗೆ ಬರಲೇ ಇಲ್ಲ ಅವನು. ಇಟ್ ವಾಸ್ ಕವರ್ಡ್. ಚಿತ್ತವನ್ನು ಮುಚ್ಚಳ ಹಾಕಿ ಇಟ್ಟು ಹಾಗಾಯ್ತು. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯ ಅಪಿಹಿತಂ ಮುಖಂ. ಇದು ಒಂದು ಬಂಗಾರದ ತಳಿಗೆ, ಬಂಗಾರದ ಪಾತ್ರೆ, ಅದರೊಳಗೆ ಭಗವಂತ ಇದ್ದಾನೆ. ಬಂಗಾರದ ಪಾತ್ರೆ ಮುಚ್ಚಳ ಹಾಕಿಬಿಟ್ಟಿದ್ದೇವೆ. ನಮಗೆ ಮುಚ್ಚಳವು ಬಂಗಾರದ್ದು. ಹಾಗಾಗಿ ಬಂಗಾರದ ಮುಚ್ಚಳವೇ ಒಳಗಿರುವ ಸತ್ಯಕ್ಕಿಂತ ಹೆಚ್ಚು ಇಷ್ಟವಾಯಿತು. ನನಗೀಗ ಮುಚ್ಚಳ ಹೋಗಬೇಕು, ಒಳಗಿರತಕ್ಕ ಸತ್ಯ ನಿಚ್ಚಳವಾಗಿ ತಿಳಿಯಬೇಕು ಅಂತ ಅವನು ಯೋಚನೆ ಮಾಡ್ತಾನೆ. ಅದು ನನ್ನ ಚಿತ್ತದಲ್ಲಿ ಇರತಕ್ಕಂಥ ಭಗವಂತ ಅವನು ಹೊರಗೆ ಬರಬೇಕು. ನನ್ನ ಇಡೀ ಜೀವನದ ಪ್ರತಿ ಕ್ಷಣದಲ್ಲೂ ಅವನ ನೆನಪು ನನ್ನನ್ನು ಕಾಡಬೇಕು. ಹೀಗೆ ಚಿತ್ತವನ್ನು ನಾನು ಜಾಗೃತಗೊಳಿಸಬೇಕು. ಅದಕ್ಕೇನು ಮಾಡಬೇಕು? ಯಥಚಿತ್ತ ಇಂದ್ರಿಯ ಅನಿಲ. ಚಿತ್ತವನ್ನು ಜಾಗೃತಗೊಳಿಸಬೇಕಾಗಿದ್ದರೆ ಮೊದಲು ನಮ್ಮ ದೇಹ ಚಲವಾಗಿದ್ದರೆ ಒಳಗಿನ ಯಾವುದೂ ಎಚ್ಚರ ಆಗೋದಿಲ್ಲ. ಅದಕ್ಕೆ ನಾವು ಮೊದಲು ಆಸನ ಅಂತ, ಆಸನ ಯಮ ನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧ್ಯಷ್ಟಾಂಗ ಯೋಗ ನಿರತರಾದ ಅಂತ ಹಾಕ್ತೇವಲ್ಲ, ಹಾಗೆ ಅನ್ನು ಮೊದಲು ನಾನು ನನ್ನ ಮನಸ್ಸು ದೃಢವಾಗಬೇಕು. ಮನಸ್ಸು ದೃಢ ಆದ ಮೇಲೆ ಅದು ಚಿತ್ತದ ಮೇಲೆ ಕಂಟ್ರೋಲ್ ಮಾಡಲಿಕ್ಕಾಗತ್ತೆ. ಮನಸ್ಸು ದೃಢ ಆಗಬೇಕು. ಮನಸ್ಸು ಚಲಿಸ್ತಾ ಇತ್ತು ಇಷ್ಟು ದಿವಸ, ಎಲ್ಲೆಲ್ಲೋ ಚಲಿಸಿತು, ಅದು ದೃಢ ಆಗಬೇಕು. ಮನಸ್ಸು ದೃಢ ಆಗಬೇಕು ಅಂತಂದರೆ ನನ್ನ ಪ್ರಾಣ ದೃಢ ಆಗಬೇಕು ಅಂತ. ಪ್ರಾಣತತ್ವ, ಪ್ರಾಣಾಯಾಮದಿಂದ ಮನಸ್ಸನ್ನು ನಾನು ದೃಢಗೊಳಿಸಬೇಕು. ನಾನು ಮೊದಲು ಈ ಚಂಚಲವಾದ ಮನಸ್ಸು, ಈ 88 ವರ್ಷಗಳಲ್ಲಿ ಸಂಸಾರ, ಹೆಂಡತಿ, ಮಕ್ಕಳು, ಜೀವನ, ಇದರ ಆಚೆಗೆ ಏನೂ ಇಲ್ಲ. ಅದಕ್ಕೋಸ್ಕರ ಕದಿಯೋದು, ದುಡ್ಡು ಮಾಡೋದು, ಕುಡಿಯೋದು, ಮಾಂಸ ತಿನ್ನೋದು, ಇದು ಬಿಟ್ಟು ಇದರ ಆಚೆಗೆ ಏನೂ ಇಲ್ಲ. ಒಬ್ಬರು ಅವಧೂತರ ಕಥೆ ಹೇಳ್ತಿದ್ದಲ್ಲ, ಅವ್ರು ಯಾವಾಗ ಹೇಳೋದು, ಇದು ಇದೇ ಅಂತ ತಿಳ್ಕೊಂಡಿದ್ದೆವು, ಇದು ಅಲ್ಲ ಅದು ಅಂತ ಗೊತ್ತಾಯಿತು ಅಂತ. ಇದೇ ಅಂತ ತಿಳ್ಕೊಂಡಿದ್ದೆವು, ಇದು ಅಲ್ಲ ಅದು ಅಂತ ಗೊತ್ತಾಯಿತು. ಅವನಿಗೆ ಈಗ ಅದಾಗಿದೆ. ಅಜಯ ಮಾಡಿ, ಇದೇ ಅಂತ ತಿಳ್ಕೊಂಡಿದ್ದ, ಇದು ಅಲ್ಲ ಅದು ಅಂತ ಗೊತ್ತಾಗಲಿ ಶುರುವಾಗಿದೆ ಅವನಿಗೆ. ಸರಿ, ಅವನು ಹೇಳ್ತಾನೆ ಮೊದಲು ಯಥಚಿತ್ತೇಂದ್ರಿಯ ಅನಿಲ. ಮೊದಲು ನಾವು ಶ್ವಾಸ ನಿರೋಧ ಮಾಡದೇ ಇದ್ದರೆ ಮನಸ್ಸು ಏಕಾಗ್ರ ಆಗೋಲ್ಲ. ಯಾಕೆಂದರೆ ನಾನು ಮೊನ್ನೆ ಹೇಳಿದೆ, ನಾನು ಮನಸ್ಸು ಅಂದರೆ ಒಂದು ದೇಹ ಅಂದರೆ ಒಂದು ತಟ್ಟೆ ಅಂತ ಇತ್ತು. ಆ ತಟ್ಟೆಯಲ್ಲಿ ಇರತಕ್ಕಂಥ ಸ್ವಚ್ಛವಾದ ನೀರು ಅಥವಾ ಹಾಲು ಮನಸ್ಸು. ಅದನ್ನು ನಾವು ದೇಹ ಹಂದಾಡ್ತಾ ಇದ್ದರೆ, ಅಂದರೆ ತಟ್ಟೆಯನ್ನು ಹಂದಾಡಿಸ್ತಾ ಇದ್ದರೆ ಮನಸ್ಸು ಚಲ ಆಗುತ್ತೆ. ಅದಕ್ಕೆ ಆಸನ ಬಂಧ ಮಾಡಿ ಕೂತ್ಕೊಂಡು ಅದನ್ನು ಇಟ್ಟೆವು. ಅದನ್ನು ಈಗ ಹಂದಾಡ್ತಾ ಇಲ್ಲ ದೇಹ, ತಟ್ಟೆ ಹಂದಾಡ್ತಾ ಇಲ್ಲ, ಹಾಲು ಹಂದಾಡ್ತಾ ಇಲ್ಲ. ಮೇಲಿನಿಂದ ಫ್ಯಾನ್ ಹಾಕಿದರೆ ಪುನಃ ಹಂದಾಡಲಿಕ್ಕೆ ಶುರುವಾಗುತ್ತೆ. ಅದಕ್ಕೆ ದೇಹ ಸ್ಥಿರ ಆದ ಮೇಲೆ ಪ್ರಾಣ ಸ್ಥಿರ ಆಗಬೇಕು. ಪ್ರಾಣಾಯಾಮದಿಂದ ನಮ್ಮ ಪ್ರಾಣ ಸ್ಥಿರ ಆಗದೆ ಮನಸ್ಸು ಏಕಾಗ್ರ ಆಗೋಲ್ಲ. ಪ್ರಾಣಾಯಾಮ ಮಾಡಬೇಕು. ಆಮೇಲೆ ನನ್ನ ಎಲ್ಲ ಇಂದ್ರಿಯಗಳು ಕೂಡ ಮನಸ್ಸು ಭಗವಂತನ ಕಡೆಗೆ ಹೊರಳಿದಾಗ ಕಣ್ಣು ಭಗವಂತನನ್ನು ನೋಡಲಿಕ್ಕೆ ಕಾತರಿಸಬೇಕು, ಕಿವಿ ಭಗವಂತನ ಬಗ್ಗೆ ಕೇಳಲಿಕ್ಕೆ ಕಾತರಿಸಬೇಕು. ನನ್ನ ಎಲ್ಲ ಇಂದ್ರಿಯಗಳು ಭಗವನ್ಮಯ ಆಗಿಬಿಡಬೇಕು. ಬೇರೆ ಯಾವ ಬಯಕೆಯೂ ಇರಬಾರ್ದು. ಅದಕ್ಕೆ ಒಂದೇ ಒಂದು ಬಯಕೆ. ನಾನು ಒಂದು ಕಥೆ ಹೇಳ್ತಿದ್ನಲ್ಲ, ದಾವಣಗೆರೆ ಒಬ್ಬ ಹೆಂಗಸು, ನನಗೆ ಆಕೆಯನ್ನು ಮರೆಯಲಿಕ್ಕೆ ಆಗೋದಿಲ್ಲ. ಅವರು ಉಪನ್ಯಾಸ ಮುಗಿದ ಮೇಲೆ ನನ್ನ ಹತ್ರ ಬಂದು ಹೇಳಿದ್ದು ಒಂದೇ ಮಾತು, ನನಗೆ ದೇವರನ್ನು ನೋಡಬೇಕು. ಏನು ಮಾಡಬೇಕು ಹೇಳಿ. ಅದರ ಕಡೆಗೆ ಅವರು ಹೇಳೋದು, ನೋಡುವುದು ಅಂದರೆ ನೀವು ಹೇಳ್ಬೋದು ಮುಂದಿನ ಜನ್ಮದಲ್ಲಿಯೋ ಏನೋ 10 ಜನ್ಮದ ಮೇಲೆ, ಅದೆಲ್ಲ ಬೇಡ. ಮತ್ತೆ ಕನಸಿನಲ್ಲಿ ದೇವರು ಕಾಣ್ತಾನೆ, ಅದೆಲ್ಲ ಬೇಡ. ನನಗೆ ಈಗ ನಾನು ನಿಮ್ಮ ಹತ್ರ ಮಾತಾಡ್ತೇನಲ್ಲ, ಅಷ್ಟು ನೇರವಾಗಿ ದೇವರನ್ನು ನೋಡಬೇಕು. ನನಗೆ ಶಾಖ ಹೋಯಿತು. ಅದು ಈ ಥರಸ್ಟ್ ಉಂಟಲ್ಲ, ಅದು ಬೇಕು. ನನಗೆ ನೋಡಬೇಕು ದೇವರನ್ನ. ನಿಮ್ಮಂತ ಈಗ ನಾನು ನೋಡ್ತಾ ಇಲ್ವಾ?
ಹಾಗೆ ನೋಡಬೇಕು. ಏನು ಮಾಡಬೇಕು ಹೇಳಿ, ಮಾಡ್ತೀನಿ. ಏನು ಮಾಡ್ಬೇಕಾದ್ರೂ ಮಾಡ್ತೀನಿ, ನನಗೆ ದೇವರನ್ನು ನೋಡಬೇಕು. ಆ ಛಲ, ಒಂದು ಛಲ ಇದೆ ಅನ್ನೋದು ನಾನೇ ಪ್ರತ್ಯಕ್ಷ ನೋಡಿದ್ದೀನಿ ಅಂತ ಹೆಣ್ಮಕ್ಳನ್ನು. ಆದರೆ ಆ ರೀತಿ ಹಠ ಮಾಡಿದ ಗಂಡಸರನ್ನು ಮಾತ್ರ ಇವರಿಗೂ ನೋಡಲಿಲ್ಲ. ದೇವರನ್ನು ನೋಡಲೇಬೇಕು, ಇಲ್ಲದಿದ್ದರೆ ಆಗೋಲ್ಲ ಅಂತ ಅದು ಅನಿವಾರ್ಯವಾದ ಗಂಡಸರನ್ನು ನಾನು ನೋಡಿಲ್ಲ, ಇಲ್ಲ ಅಂತ ಹೇಳೋದಲ್ಲ. ನಾನು ಅಂತ ಹೆಣ್ಮಕ್ಕಳನ್ನು ನೋಡಿದ್ದೇನೆ. ಅಂಥ ಮಾತುಗಳನ್ನು ಆಡಿದ್ದನ್ನು ಕೇಳಿದ್ದೇನೆ. ಹೆಣ್ಮಕ್ಕಳು ನನಗೆ ದೇವರು ಬೇಕು, ನೋಡಲೇ ಈ ಜನ್ಮದಲ್ಲೇ ನೋಡಬೇಕು, ಏನು ಹೇಳಿ ನೀವು ಹೇಳಿದ್ದು ಮಾಡ್ತೇನೆ ಅಂತಾರೆ. ಅಂದರೆ ಅಂಥ ಛಲ, ದೇವರನ್ನು ನೋಡಲೇಬೇಕು ಅನ್ನುವಂಥ, ಕಾಣಲೇಬೇಕು ಅಂದರೆ ರಕ್ಷತೀತ್ಯೇವ ವಿಶ್ವಾಸ ಉಂಟು. ದೇವರು ರಕ್ಷಿಸ್ತಾನೆ ಅನ್ನುವಂಥ ಹಠ, ಧೈರ್ಯ ಇರ್ಬೋದು. ದೇವರನ್ನು ಕಾಣಲೇಬೇಕು ಅನ್ನುವಂಥ ಹಠ ಬರೋದು ಬಹಳ ಕಷ್ಟ. ಆ ಛಲ ಅವನಿಗೆ ಈಗ ಹುಟ್ಟಿದೆ. ಅದರಿಂದ ಯಥ ಚಿತ್ತ ಇಂದ್ರಿಯ ಅನಿಲ, ಶ್ವಾಸ ನಿರೋಧ ಮಾಡಿ ಮನಸ್ಸನ್ನು ಇಂದ್ರಿಯಗಳನ್ನು ಭಗವಂತನ ನೆಲೆಗೊಳಿಸಿ ಇಡೀ ಚಿತ್ತದಲ್ಲಿ ಭಗವಂತನನ್ನು ತುಂಬಿಸಿ ಬಿಡಬೇಕು. ಏನು ಭಗವನ್ಮಯ, ಭಗವಂತನ ಚಿಂತನೆ, ಭಗವಂತನ ಆಲೋಚನೆ ಬಿಟ್ಟು ನನ್ನ ಜೀವನದಲ್ಲಿ ನನ್ನ ಮನಸ್ಸಾಗಲಿ ನನ್ನ ಇಂದ್ರಿಯಗಳಾಗಲಿ ಏನನ್ನೂ ಬಯಸಬಾರದು. ಹಾಗೆ ಬದುಕಬೇಕು ಅಂತ ತೀರ್ಮಾನ ಮಾಡಬೇಕು. ಯಾಕೆಂದರೆ ನಾನು ಈ ತನಕ ಮಾಡಿದ ತಪ್ಪಿಗೆ ಒಂದು ಪ್ರಾಯಶ್ಚಿತ್ತವಾಗಿ ಆಗ ಯಥಾ ನ ಭೂಯ ಆತ್ಮಾನಂ ಅಂಧೇ ತಮಸಿ ಮಜ್ಜೆ, ಮತ್ತೆ ನಾನು ಅದೇ 88 ವರ್ಷಗಳ ಹಿಂದಿನ ಬದುಕನ್ನೇ ಬದುಕಿ ನಾನು ನನ್ನ ಆತ್ಮವನ್ನು ತಮಸ್ಸಿನಲ್ಲಿ ಮುಳುಗಿಸಿ ಬಿಡಬಾರದು. ಅದನ್ನು ಉದ್ಧಾರ ಮಾಡಬೇಕು. ಅದು ಮತ್ತೆ ಕತ್ತಲೆಯ ಕೋಣೆಯಲ್ಲಿ ಮುಳುಗಿ ನಾಶವಾಗಬಾರದು. ಅಂಧೇ ತಮಸ್ಸೆ ಅಂದರೆ ಎರಡರ್ಥ. ಅಂಧೇ ತಮಸ್ಸಿಂದ ಎಂದೂ ಉತ್ಥಾನ ಇಲ್ಲದಂಥ ತಮಸ್ಸು ಅನ್ನೋದೊಂದು ಆಯ್ತಲ್ಲ. ಮತ್ತೆ ಮತ್ತೆ ಸಂಸಾರದಲ್ಲಿ ಹುಟ್ಟುವುದಕ್ಕೆ ಅಂಧೇ ತಮಸ್ಸಿ ಮಜ್ಜನ ಅಂತ. ಅದು ಕತ್ತಲೆ ಮನೆ ಅಂತಂದರೆ ತಾಯಿಯ ಗರ್ಭ. ಶಾಸ್ತ್ರದಲ್ಲಿ ಅದನ್ನು ಅಂಧಮಿಮ ವೈತಮೋ ಯದ್ಯೋನಿಹಿ ಅಂತ ಹೇಳ್ತಾರೆ. ತಾಯಿಯ ಗರ್ಭ, ಅಲ್ಲಿ ಬೆಳಕಿಲ್ಲ, ಸೂರ್ಯಪ್ರಕಾಶ ಇಲ್ಲದ ಕತ್ತಲೆ ಮನೆ ಅಂದರೆ ಮತ್ತೆ ಮತ್ತೆ ಆ 9 ತಿಂಗಳು ಆ ಕತ್ತಲೆ ಮನೆಯಲ್ಲಿ ಹೋಗಿ ನಾನು ಇರಬಾರದು, ಇನ್ನೊಮ್ಮೆ ನಾನು ಹುಟ್ಟಬಾರದು. ಇದು ಚರ್ಮ ಶರೀರ ಆಗಬೇಕು. ಅಂಧೇ ತಮಸ್ಸಿ, ಮತ್ತೊಮ್ಮೆ ನಾನು ಈ ದೇಹ ಕಳ್ಕೊಂಡು ಇನ್ನೊಂದು ತಾಯಿಯ ಹೊಟ್ಟೆಯಲ್ಲಿ 9 ತಿಂಗಳು ಯಾವಾಗ ಬೆಳಕು ಕಂಡೇನು, ಯಾವಾಗ ಚಲನೆ ಬಂದೀತು ಅಂತ ಹೀಗೆ ಬೊಂಬೆ ಮರದ ಕೊರಳಿನ ಹಂದಾಡಲಿಕ್ಕಾಗದ ಸ್ಥಿತಿಯಲ್ಲಿ ತಿಂಗಳುಗಳ ಕಾಲ ಕತ್ತಲೆ ಕೋಣೆಯಲ್ಲಿ ಒದ್ದಾಡಿ ಯಾವಾಗ ಬೆಳಕು ಕಂಡೇನು, ಯಾವಾಗ ಚಲನೆ ಬಂದೀತು ಅಂತ ಕಾಯುವ ಆ ದುರಂತ ನನಗೆ ಬರಬಾರದು. ಅಂಧೇ ತಮಸಿ ಅಂತ ತೀರ್ಮಾನ ಮಾಡ್ತಾನೆ. ತೀರ್ಮಾನ ಮಾಡಿ ನೋಡಿ, ಅವನ ಪರಿವರ್ತನೆ ಪೂರ್ತಿ ತಕ್ಷಣ ಎಷ್ಟು ತೀರ್ಮಾನ ಮಾಡಿ, ಇತಿ ಜಾತ ಸುನಿರ್ವೇದ ಅಂತ ಹೀಗೆ ಅವನಿಗೆ ಪೂರ್ಣ ಪ್ರಮಾಣದಲ್ಲಿ ಅವನ ಬದುಕಿನ ಬಗ್ಗೆ ವಿರಕ್ತಿ ಬಂದು ಹೋಯ್ತಂತೆ. ನಿರ್ವೇದ ಅಲ್ಲ, ಸುನಿರ್ವೇದ ಅಂತಾರೆ. ಅದನ್ನು ನಮಗೂ ಒಮ್ಮೊಮ್ಮೆ ವೈರಾಗ್ಯ ಬರುತ್ತೆ, ಅದು ಕ್ಷಣಕ್ಕ, ಮತ್ತೆ ಮರುದಿವಸ ಪುನಃ ಯಥಾಪೂರ್ವ ಕಲ್ಪ ಆಯ್ತು ಅಂತ. ಒಂದು ಕ್ಷಣ ಅಭಾವ ವೈರಾಗ್ಯ ಅಂತ, ಎಲ್ಲ ಬೇಡ ಎಲ್ಲ ಬಿಟ್ಟುಬಿಡಬೇಕು ಅಂತ, ಮರುದಿವಸ ಯಥಾ ಪ್ರಕಾರ ಅದೇ ಶುರುವಾಗುತ್ತೆ. ಹಾಗಲ್ಲ, ಸುನಿರ್ವೇದ ಅಂದರೆ ಅದು ಬೇಡ ಅಂತ ಕಂಡ್ರೆ ಮತ್ತೆ ಮರಳಿ ಅಲ್ಲಿಗೆ ಬರುವ ಪ್ರಶ್ನೆಯೇ ಇಲ್ಲ. ಮರಳಿ ಬರದಂತೆ ಅಲ್ಲಿ ತಿರುಗಿಬಿಟ್ಟ. ಇತಿ ಜಾತ ಸುನಿರ್ವೇದ. ಅದು ಯಾವುದರಿಂದ? ಇದು ಬಹಳ ಮಹತ್ವದ್ದು. ಕ್ಷಣ ಸಂಗೇನ ಸಾಧುಷು ಅಂತ. ಸಜ್ಜನರ ಒಂದು ಕ್ಷಣದ ಸಹವಾಸದಿಂದ, ಅಲ್ಲಿ ಸಜ್ಜನರು ದೇವಲೋಕದ ಆ ದೇವತೆಗಳ ಏನೇ ದೊಡ್ಡವರ ಒಂದು ಕ್ಷಣದ ಸಹವಾಸ ಸಾಕು, ದೊಡ್ಡವರ ಒಂದು ಮಾತು ಸಾಕು ಪರಿವರ್ತನೆ ಆಗಲಿಕ್ಕೆ. 1000 ದಿನಗಳಲ್ಲಿ 1000 ಪುಸ್ತಕಗಳು ಓದಿದಾಗ ಆಗದ ಪರಿವರ್ತನೆ ದೊಡ್ಡವರ ಒಂದು ನೋಟದಿಂದ, ಒಂದು ಸ್ಪರ್ಶದಿಂದ, ಒಂದು ಮಾತಿನಿಂದ ಆಗಿ ಹೋಗುತ್ತೆ. ಹಾಗಾಯ್ತು ಅವನಿಗೆ ಕ್ಷಣ ಸಂಗೇನ ಸಾಧುಷು. ಒಂದು ಕ್ಷಣದಿಂದ ಅವನ ಪರಿವರ್ತನೆ ಆಗಬೇಕು. ಅದು ಒಂದು ಯಾವುದೇ ಒಂದು ಗ್ರಂಥವನ್ನು ನಾವು 100 ಬಾರಿ ಓದಿದಾಗ ಹೊಳೆಯದೇ ಇದ್ದದ್ದು ಅದು ಒಬ್ಬನಿಗೆ ಹೊಳೆಯಬಹುದು ತಕ್ಷಣ. ಆ ರೀತಿ ಆಯ್ತು. ಯಾವ ನಮಗೆ ನಮ್ಮ ಮನಸ್ಸು ಅದಕ್ಕೆ ಟ್ಯೂನ್ ಆದಾಗ ಅದಕ್ಕೆ ಸಂಬಂಧಪಟ್ಟ ವಿಷಯ ಯಾವ ಶಬ್ದ ಓದಿದಾಗಲೂ ಹೊಳೆದು ಬಿಡಬಹುದು, ಯಾವ ಗ್ರಂಥದಿಂದ ಹೊಳಿಬಹುದು. ಪಾಕಿಸ್ತಾನದ ವಿಜ್ಞಾನಿ ಅಬ್ದುಲ್ ಸಮದ್ ಅಂತ ಕಾಣುತ್ತೆ, ಅವನಿಗೆ ನೊಬೆಲ್ ಪ್ರೈಸ್ ಬಂತು. ನೊಬೆಲ್ ಪ್ರೈಸ್ ಬಂದಾಗ ಯಾವುದೋ ಒಂದು ಭೌತ ವಿಜ್ಞಾನದ ಮೇಲೆ ಅವನ ಪರೀಕ್ಷೆ ಒಂದು ಥೀಸಿಸ್ಸಿಗೆ ಅವನಿಗೆ ನೊಬೆಲ್ ಪ್ರೈಸ್ ಬಂತು. ಅವನು ಅದನ್ನು ಬರೆಯುವುದಕ್ಕೆ ತನಗೆ ಇನ್ಸ್ಪಿರೇಷನ್ ಏನು ಅಂತ ಮುಂಬೈಯಲ್ಲಿ ಬಂದು ಭಾಷಣ ಮಾಡಿದ. ಅವನು ಹೇಳಿದ, ನನಗೆ ಈ ಭೌತ ವಿಜ್ಞಾನದಲ್ಲಿ ಈ ಸಂಶೋಧನೆಗೆ ನನಗೆ ಮೂಲ ಸ್ಫೂರ್ತಿ ಕೊಟ್ಟದ್ದು
ವೇದವ್ಯಾಸರ ಪುರಾಣಗಳು, ಬ್ರಹ್ಮಸೂತ್ರ ಮತ್ತು ವಾದಿರಾಜರ ರುಗ್ಮಿಣೀಶ ವಿಜಯ ಅಂತ ಹೇಳಿದ ಅವನು. ಎಲ್ಲರೂ ಓದ್ತಾರೆ ಇದನ್ನು, ಹೊಳಿವೆ ಎಲ್ಲರಿಗೂ ವಿಜ್ಞಾನ ಹೊಳೆಯುತ್ತ. ಆ ಜೀವ ಪಕ್ವಾದಾಗ ಯಾವ ಶಬ್ದ ಓದಿದ್ರೆ ಅದರ ವಿಷಯ ಒಂದು ರಹಸ್ಯ. ಆ ಗ್ರಂಥದಿಂದ ವೇದವ್ಯಾಸರ ಬ್ರಹ್ಮಸೂತ್ರ ರುಗ್ಮಿಣೀಶ ವಿಜಯ ಓದುವಾಗ ಅವನ ಭೌತ ವಿಜ್ಞಾನದ ಯಾವುದೋ ಒಂದು ರಹಸ್ಯಕ್ಕೆ ಆನ್ಸರ್ ಸಿಕ್ಕಿತು. ಅದನ್ನು ಓದ್ದವರಿಗೆಲ್ಲ ಸಿಗೋಲ್ಲ. ಅದು ಆ ಕಾಲ ಪಕ್ವಾದಾಗ ಅವರಿಗೆ ಆ ವಿಷಯ ಅಲ್ಲಿ ಸಿಕ್ಕಿಬಿಡುತ್ತೆ. ಬೆಂಗಳೂರಿನಲ್ಲಿ ಒಬ್ಬರು ಇದ್ದಾರೆ, ಅವರು ಜ್ಯೋತಿಷ್ಯದಲ್ಲಿ ತುಂಬ ಸಂಶೋಧನೆ ಮಾಡಿದ್ದಾರೆ. ಜ್ಯೋತಿಷದಲ್ಲಿ ಸಂಶೋಧನೆ ಮಾಡಿ ನಿಜವಾಗಿ ಒಳ್ಳೆಯ ಕಮೆಂಡಬಲ್, ಅವನು ತುಂಬ ಕೆಲಸ ಮಾಡಿದ್ದಾರೆ. ಅವರು ಯಾವಾಗಲೂ ಹೇಳೋದು, ಆಚಾರ್ಯರೇ ನಾನು ಈ ಜ್ಯೋತಿಷ್ಯದಲ್ಲಿ ಇಷ್ಟು ಸಂಶೋಧನೆ ಮಾಡಲಿಕ್ಕೆ ಕಾರಣ ಏನು ಗೊತ್ತುಂಟ? ನಿಮ್ಮ ಉಪನ್ಯಾಸ. ಅಲ್ಲಿ ನನಗೆ ಜ್ಯೋತಿಷ್ಯ ಬರೋದಿಲ್ಲ, ನಿಮ್ಮ ಉಪನ್ಯಾಸದಿಂದ ನಾನು ಜ್ಯೋತಿಷ್ಯ ಕಲಿತದ್ದು. ಅವರಿಗೆ ನನ್ನ ಯಾವುದೋ ಒಂದು ಮಾತಿನಿಂದ ಅವರ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಮ್ಯಾಥಮೆಟಿಕಲ್ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಸಿಕ್ಕಿತು. ಅದನ್ನು ಮಾಡ್ಕೊಂಡು ಹೋದರು, ಬೀಗದ ಕೈ ತೆರೆಯಿತು, ಬಾಗಲೋಪನ ಆಯಿತು, ಒಳಗೆ ಹೋದರು. ಆದರೆ ಎಲ್ಲರಿಗೂ ಬಾಗಲೋಪನ ಆಗೋಲ್ಲ. ನನಗೆ ನನ್ನ ಮಾತಿನಿಂದ ಆ ಬಾಗಿಲು ಓಪನ್ ಆಗದೆ ಇರ್ಬೋದು, ಅವನಿಗೆ ಆ ಊರಿಗೆ ಆಗಬಹುದು. ಇದು ವಿಸ್ಮಯ. ಹಾಗೆ ಯಾವುದೋ ಒಂದು ಕ್ಷಣದಲ್ಲಿ ಯಾರದೋ ಒಂದು ಮಾತಿನಿಂದ ಪರಿವರ್ತನೆವಾಯಿತು. ಪರಿವರ್ತನೆಯಾಗಿ ಇದಿ ಜಾತ ಸುನಿರ್ವೇದ ಕ್ಷಣಸಂಗೇನ ಸಾಧುಷು ಗಂಗಾದ್ವಾರ ಮುಪೇಯ. ಅಲ್ಲಿ ಬಿಟ್ಟ ಅಲ್ಲಿಂದ ಅವನು ಇದ್ದದ್ದು ಕಾನ್ಯಕುಬ್ಜದಲ್ಲಿ, ತನೋಜ್ಯದಲ್ಲಿ. ಅಲ್ಲಿಂದ ಬಿಟ್ಬಿಟ್ಟ, ಸೀದಾ ಗಂಗಾದ್ವಾರಕ್ಕೆ ಹೋದ. ಗಂಗಾದ್ವಾರ ಅಂತಂದ್ರೆ ಎರಡು ಆಗಬಹುದು. ಒಂದು ನಾವು ಈಗ ಗಂಗೋತ್ರಿ ಅಂತ ಹೇಳ್ತೇವಲ್ಲ, ಗಂಗೆ ಹುಟ್ಟುವ ಗಂಗಾ ಮೂಲ, ಅದು ಆಗಬಹುದು. ಬಟ್ ಹೆಚ್ಚು ಪ್ರಸಿದ್ಧವಾಗಿ ಗಂಗಾದ್ವಾರ ಅಂತ ಹೇಳೋದು ಹರಿದ್ವಾರವಲ್ಲ. ಹೆಚ್ಚು ಜನ ತಪಸ್ವಿಗಳು ಹೋಗಿ ತಪಸ್ಸು ಮಾಡಿದ ಜಾಗ ಹರಿದ್ವಾರ. ಅಲ್ಲಿ ಹೋಗ್ಬಿಟ್ಟ. ಪ್ರಾಯ ಹರಿದ್ವಾರವೇ ಇರ್ಬೋದು ಅಥವಾ ಗಂಗಾ ಮೂಲವೂ ಇರ್ಬೋದು. ಅಂತೂ ಅಲ್ಲಿ ಗಂಗೆಯ ತಡಿಯಲ್ಲಿ ಹೋಗಿ ತಪಸ್ಸಿ ಕೂತ. ಗಂಗಾದ್ವಾರಂ ಉಪೇಯಾಯ ತ್ಯಕ್ತ ಸರ್ವಾನುಬಂಧನ. ಆ ಕ್ಷಣದಿಂದ ಎಲ್ಲ ಅಟ್ಯಾಚ್ಮೆಂಟು ಬಿಟ್ಬಿಟ್ಟ. ಯಾವ ಸಂಬಂಧವೂ ಇಲ್ಲ, ಯಾರೂ ಇಲ್ಲ, ಏನೂ ಇಲ್ಲ ಅವನಿಗೆ. ಎಲ್ಲ ಸಂಬಂಧಗಳನ್ನು ಕಳಚಿಕೊಂಡು ಗಂಗಾದ್ವಾರಕ್ಕೆ ಹೋಗಿ ತಪಸ್ಸಿ ಕೂತ್ಬಿಟ್ಟ. ತ್ಯಕ್ತ ಸರ್ವಾನುಬಂಧನ. ಎಲ್ಲ ಅನುಬಂಧಗಳನ್ನು, ಎಲ್ಲ ಅಟ್ಯಾಚ್ಮೆಂಟ್ಗಳನ್ನು ಕಳೆದುಕೊಂಡ. ಕೇವಲ ಗಂಗಾ ಸ್ನಾನ ಮಾಡಿದ, ಕೂತು ಧ್ಯಾನ ಕೂತ ಅಂದರೆ. ಆಮೇಲೆ ಎಷ್ಟು ವರ್ಷ ಅಲ್ಲಿ ತಪಸ್ಸು ಮಾಡಿದನೋ ಅದನ್ನು ಹೇಳೋದಿಲ್ಲ ವ್ಯಾಸರು. ಮಾಡಿರ್ಬೋದು ಒಂದು 8-10 ವರ್ಷ. ಸಾಮಾನ್ಯ ಶತಮಾನೋತ್ಸವ ಹಾಕೊಂಡಿರ್ಬೋದು. ಅವನು 88ಕ್ಕೆ ಹೋಗಿದ್ದ, ಅಲ್ಲಿ ಕೂತು ತಪಸ್ಸು ಮಾಡ್ತಾನೆ. ನಾವು ನೋಡಿ, ಅವನು ನಾರಾಯಣ ಅಂತ ಕೂಗಿದ ಕೂಡಲೇ ಮೋಕ್ಷಕ್ಕೆ ಹೋಗಲಿಲ್ಲ. ಅವನ ಮನಃ ಪರಿವರ್ತನೆಗೆ ನಡೆದಂಥ ಒಂದು ಡಿವೈನ್ ಪ್ಲೇ ಅಷ್ಟೇ ಅದು. ಬಂದ ತಪಸ್ಸಿ ಕೂತ್ಬಿಟ್ಟ, ಎಲ್ಲ ಬಿಟ್ಟು ತಪಸ್ಸಿ ಕೂತ್ಬಿಟ್ಟ. ತಪಸ್ಸು ಮಾಡಿ ಅವನಿಗೆ ಒಂದು ದಿನ ಭಗವಂತನ ದರ್ಶನ ಆಗತ್ತೆ, ಬಿಂಬ ಸಾಕ್ಷಾತ್ಕಾರ. ಅಲ್ಲಿ ತನಕ ತಪಸ್ಸು ಮಾಡ್ತಾ ಕೂತ್ಬಿಟ್ಟ.